ಓಂ ಶಾಂತಿ. ನಾನು ಆತ್ಮ ಅವಿನಾಶಿ ಚೈತನ್ಯ ಜ್ಯೋತಿ ಸ್ವರೂಪನಾಗಿದ್ದೇನೆ. ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪನಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಸ್ವಯಂ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮರಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯ ಮುಖ್ಯ ಸಾರದಲ್ಲಿ ಇಡೀ ಜ್ಞಾನದ ಉದ್ದೇಶವನ್ನು ತಿಳಿಸಿದರೆ ಆ ಒಂದು ಮುರಳಿಯ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಮುರಳಿಯ ಮುಖ್ಯ ಸಾರವಾಗಿದೆ: ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಸಹೋದರನೆಂದು ತಿಳಿದು ಪರಸ್ಪರದಲ್ಲಿ ಆತ್ಮಿಕ ಪ್ರೇಮದಿಂದಿರಿ. ಸತೋಪ್ರಧಾನರಾಗಬೇಕೆಂದಿದ್ದರೆ ಯಾರದ್ದೇ ಬಲಹೀನತೆಗಳನ್ನು ನೋಡಬೇಡಿ. ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಸಹೋದರನೆಂದು ತಿಳಿದು ಪರಸ್ಪರದಲ್ಲಿ ಆತ್ಮಿಕ ಪ್ರೇಮದಿಂದ ಇರಿ. ಸತೋಪ್ರಧಾನ ಆಗಬೇಕು ಅಂತಂದರೆ ನೀವು ಯಾರದ್ದೇ ಬಲಹೀನತೆಗಳನ್ನು ನೋಡಬೇಡಿ ಮಕ್ಕಳೇ ಅಂತ ಇವತ್ತು ಬಾಬರವರು ಮುರಳಿಯ ಮುಖ್ಯ ಸಾರದಲ್ಲಿ ತಿಳಿಸಿದ್ದಾರೆ. ಅಂದರೆ ಈ ದಿನ ವಿಶೇಷವಾಗಿ ಬಾಬಾರವರು ನಮಗೆ ಸತೋಪ್ರಧಾನ ಆಗೋದು ಹೇಗೆ ಅನ್ನುವ ಯುಕ್ತಿಯನ್ನು ಹೇಳಿಕೊಡ್ತಾ ಇದ್ದಾರೆ. ನಾನು ಇದನ್ನೇ ಬಹಳಷ್ಟು ಸಲ ಹೇಳ್ತಾ ಬಂದಿದ್ದೇನೆ. ಸತೋಪ್ರಧಾನ ಅನ್ನೋದಾಗಲಿ ಪವಿತ್ರತೆ ಅನ್ನೋದಾಗಲಿ ಯಾವುದೇ ಸ್ಥೂಲ ಆಚರಣೆಗಳಿಗೆ ಇದು ಸಂಬಂಧಪಟ್ಟಿದ್ದು ಅಲ್ಲ. ಪವಿತ್ರತೆ ಅನ್ನೋದು ಸ್ಥೂಲದಲ್ಲಿ ಅಲ್ಲ, ಇದು ಅತಿ ಸೂಕ್ಷ್ಮವಾಗಿರತಕ್ಕಂಥ ನಿರಾಕಾರ ದೈವಿ ಗುಣ. ಪವಿತ್ರತೆ ಅನ್ನೋದು ಇದು ಆತ್ಮದ ಗುಣ, ಇದು ಆತ್ಮದ ಅಂಗ. ಇದು ಹಾಗಾಗಿ ಯಾರು ಪವಿತ್ರರು ಯಾರು ಅಪವಿತ್ರರು ಅಂದರೆ ನಾವಿಲ್ಲಿ ಸಾಕಷ್ಟು ಸಲ ಈ ಪವಿತ್ರತೆಯ ಕುರಿತಾಗಿ ಚಿಂತನೆ ಬಂದಾಗ ಬಹಳಷ್ಟು ಆತ್ಮರು ಒಂದಷ್ಟು ಮುಜುಗರಕ್ಕೆ ಒಳಪಡ್ತಾರೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಬಹಳ ಭಯ ಪಡ್ತಾರೆ. ಅಂದರೆ ಇಲ್ಲಿಯ ತನಕ ಭಕ್ತಿ ಮಾರ್ಗದ ಎಲ್ಲ ವ್ಯಾಖ್ಯಾನಗಳು ಕೂಡ ಪವಿತ್ರತೆ ಅಂತ ಅಂದರೆ ಒಂದು ಬ್ರಹ್ಮಚರ್ಯ ಪಾಲನೆ ಅನ್ನೋದನ್ನು ಹೇಳ್ತಾ ಬಂದುಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವರಿಗೆ ಸ್ಥೂಲ ಮತ್ತು ಸೂಕ್ಷ್ಮದ ಅರಿವಿತ್ತು, ಮನಸ್ಸು ಮತ್ತು ದೇಹದ ಅರಿವಿತ್ತು, ಆದರೆ ಆತ್ಮದ ಅರಿವು ಇಲ್ಲದೆ ಇರುವ ಕಾರಣ, ಆತ್ಮದ ಯಥಾರ್ಥವಾದ ಸಂಪೂರ್ಣ ಮಾಹಿತಿ ಇಲ್ಲದೆ ಇರುವ ಕಾರಣ ಅವರು ಮನಸ್ಸಿನ ಬಗ್ಗೆನೇ ಮಾತಾಡಬೇಕು ಬಿಟ್ಟರೆ ಶರೀರದ ಬಗ್ಗೆ ಮಾತಾಡಬೇಕು, ವಿಕಾರಗಳ ಬಗ್ಗೆ ಮಾತಾಡಬೇಕು, ಇಲ್ಲ ಒಂದಷ್ಟು ಸ್ಥೂಲ ಕ್ರಿಯೆಗಳ ಬಗ್ಗೆ ಮಾತಾಡಬೇಕಾಗತ್ತೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಚಾರ, ನಮ್ಮ ವಿಚಾರ ಇಷ್ಟರಲ್ಲೇ ಅವರು ಈ ಬೌಂಡ್ರಿಯಲ್ಲೇ ಮಾತಾಡಬೇಕು. ಇದನ್ನು ಬಿಟ್ಟು ಮಾತಾಡಲಿಕ್ಕೆ ನಿರಾಕಾರದ ಬಗ್ಗೆ ಯಾರಿಗೆ ತಾನೇ ಗೊತ್ತಿತ್ತು? ಪ್ರಪಂಚದಲ್ಲಿ ಇಲ್ಲಿಯ ತನಕ ಯಾರೂ ಕೂಡ ಆ ನಿರಾಕಾರ ಇದೆ ಅನ್ನುವ ಸತ್ಯ ಮಾತ್ರ ಅವರು ಹುಡುಕ್ಲಿಕ್ಕೆ ಆಯಿತು. ಒಳಗಡೆ ಒಂದು ಅಂತರಾತ್ಮ, ಹೊರಗಡೆ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನುವ ಸತ್ಯ ಗೊತ್ತಾಯಿತು. ಮತ್ತು ಆತ್ಮ ಪರಮಾತ್ಮನ ಸ್ವರೂಪ ಒಂದೇ ಥರ ಇರೋದರಿಂದ ಹಂಸೋ ಸೋಹಂ, ನಿನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಕೂತ್ಕೊಂಡ್ಬಿಟ್ರು. ಅಂದರೆ ಅವರಿಗೆ ಆತ್ಮಕ್ಕೂ ಪರಮಾತ್ಮಕ್ಕೂ ವ್ಯತ್ಯಾಸವೂ ಸಹ ಗೊತ್ತಿಲ್ಲ. ಮತ್ತಿನ್ನು ಯಾವುದನ್ನು ಅವರು ಪವಿತ್ರತೆ ಅಂತ ಅಂದ್ಕೊಳ್ಬೇಕು? ಆಗ ಅವರು ಎಲ್ಲರಿಗೂ ಶರೀರ ಇದೆ, ಆದರೆ ಆ ಶರೀರದಿಂದ
ಆ ಮನಸ್ಸಿನಿಂದ ಬರುವಂಥ ವಿಚಾರಗಳು, ಆಡುವಂಥ ಮಾತುಗಳು, ನೋಡುವ ನೋಟ, ಶರೀರದ ಪ್ರಕ್ರಿಯೆಗಳು, ಇಷ್ಟರಲ್ಲೇ ತಾನೇ ಅವರು ಮಾತಾಡಬೇಕು. ಇದರಲ್ಲೇ ಒಂದಷ್ಟು ಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ಪವಿತ್ರತೆ, ಇದರಲ್ಲಿ ಅಶುದ್ಧತೆ ಇದ್ದರೆ ಅಪವಿತ್ರತೆ. ಸರಿ, ಇದನ್ನು ಬಹಳ ಡೀಪಾಗಿ ತಗೊಂಡು ಕೆಲವು ಧರ್ಮಗಳು ಏನು ಮಾಡಿದ್ರು, ನಾವು ಉಸಿರಾಡಬೇಕಾದ್ರೂ ಯೋಚನೆ ಮಾಡಬೇಕು, ಒಂದು ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಬೇಕು, ಯಾವ ಒಂದು ಜೀವರಾಶಿಗೂ ಕೂಡ ನಮ್ಮಿಂದ ತೊಂದರೆ ಆಗಬಾರದು. ಅದಕ್ಕೆ ನಾವು ಉಸಿರಾಡುವಾಗ ಎಷ್ಟೋ ಕ್ರಿಮಿಕೀಟಗಳು ಸತ್ತು ಹೋಗ್ಬೋದು ಅಂತ ಒಂದು ಮಾಸ್ಕನ್ನು ಧರಿಸುವ ಪದ್ಧತಿಯನ್ನು ಅನೇಕ ಜೈನ ಪರಂಪರೆಗಳಲ್ಲೂ ಕೂಡ ಮಾಡ್ತಾ ಬಂದರು. ಅಂದರೆ ಅತಿರೇಕಕ್ಕೆ ಹೋಗಬೇಕಾಯಿತು. ಅಂದರೆ ಅತಿರೇಕ ಅನ್ನೋದಕ್ಕಿಂತ ಅವರಿಗೆ ಒಂದು ಉತ್ಕಟ ಇಚ್ಛೆ ಮಾಡೋದೇ ಆದರೆ ತುಂಬ ಶ್ರೇಷ್ಠವಾಗಿ ಮತ್ತು ಬಹಳ ಮೇರಾಗಿ ಮಾಡೋಣ, ತುಂಬ ಡೀಪಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಬ್ರಹ್ಮಚರ್ಯವನ್ನು ಕಠಿಣ ವ್ರತವನ್ನಾಗಿ ತೆಗೆದುಕೊಂಡು ಅದೇ ಪವಿತ್ರತೆ ಅಂದುಕೊಂಡು ಅದನ್ನು ಸಾಧಿಸಲಿಕ್ಕೆ ಹೊರಟವರು ಇದ್ದರು. ವಿಚಾರಗಳು ಅಂತ ಬಂದಾಗ ಅನೇಕ ರೀತಿಯಲ್ಲಿ ಅದನ್ನು ನಿಯಂತ್ರಿಸಲಿಕ್ಕೆ ಅಖಂಡ ತಪಸ್ಸನ್ನು ಮಾಡಲಿಕ್ಕೆ ಹೇಳಿದರು. ಮಾತುಗಳು ಅಂತ ಬಂದಾಗ ಎಷ್ಟೋ ಜನ ಮೌನಕ್ಕೆ ಶರಣಾಗಿ ನಾನು ಇದನ್ನು ಒಂದು ವ್ರತವಾಗಿ ತಗೊಳ್ತೀನಿ ಅಂತ ಮಾತು ಬಂದರು, ಮೌನದಲ್ಲಿ ಶರಣಾದರು. ಅಂದರೆ ಅನೇಕ ರೀತಿಯ ಹಠಯೋಗಗಳನ್ನು ಮಾಡಿ ಆದರೂ ಕೂಡ ಇವುಗಳನ್ನು ನಿಯಂತ್ರಣ ಮಾಡಬೇಕು. ಇಷ್ಟರಲ್ಲೇ ಅವರಿಗೆ ಇದ್ದಿದ್ದು. ಇದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು ಅವರಿಗೆ? ಯಾಕಂದರೆ ಆತ್ಮ ಗೊತ್ತಿಲ್ಲ, ಪರಮಾತ್ಮ ಗೊತ್ತಿಲ್ಲ, ಸ್ಮೃತಿ ಗೊತ್ತಿಲ್ಲ, ಸೃಷ್ಟಿ ನಾಟಕದ ಇತಿಹಾಸ ಸತ್ಯ ಗೊತ್ತಿಲ್ಲ. ಎಲ್ಲಿ ನಮ್ಮ ಇವತ್ತು ಪರಮಾತ್ಮ ಕೊಡುವ ಜ್ಞಾನ? ಅವತ್ತಿನ ಭಕ್ತಿ ಮಾರ್ಗದ ಜ್ಞಾನ. ಹಾಗಾಗಿ ಅವರೆಲ್ಲರೂ ಕೂಡ ಅವುಗಳನ್ನು ಮಾತ್ರ ಹೈಲೈಟ್ ಮಾಡ್ತಾ ಬಂದರು. ಪವಿತ್ರತೆ ಅಂದರೆ ಬ್ರಹ್ಮಚರ್ಯ, ಪವಿತ್ರತೆ ಅಂದರೆ ಸದ್ವಿಚಾರ, ಪವಿತ್ರತೆ ಅಂದರೆ ಸದ್ ಆಚಾರ. ಓಕೆ, ಸ್ಥೂಲವಾದ ಒಂದು ಪಾತ್ರದ ದೃಷ್ಟಿಯಲ್ಲಿ ಇವೆಲ್ಲವೂ ಕೂಡ ಒಂದು ಶುಚಿತ್ವ, ಒಂದು ಸ್ವಚ್ಛತೆ, ಒಂದು ಶಿಸ್ತು ನಿಜ. ಆದರೆ ಇವ್ಯಾವು ಪವಿತ್ರತೆ ಅಲ್ಲ. ಪವಿತ್ರತೆ ಅಂದರೆ ಅದರದ್ದೇ ಆದ ಸ್ಥಾನ ಬೇರೆ ಇದೆ, ಅದರದ್ದೇ ಆದ ಮಹತ್ವ ಬೇರೆ ಇದೆ, ಅದರದ್ದೇ ಆದ ಅರ್ಥ ಬೇರೆ ಇದೆ, ಅದರದ್ದೇ ಆದ ಶಕ್ತಿ ಬೇರೆ ಇದೆ. ಸ್ಥೂಲ ಬ್ರಹ್ಮಚರ್ಯ ಆಚರಣೆ ಮಾಡಿಕೊಂಡವರೆಲ್ಲ ಪವಿತ್ರರು ಅಂತ ಅಲ್ಲ. ಅದು ಒಂದು ಭಾಗದ ಸ್ವಚ್ಛತೆ, ಅದು ಒಂದು ಸ್ಥೂಲ ಪ್ರಕ್ರಿಯೆ. ಅದರಿಂದ ಪವಿತ್ರತೆ ಅನ್ನೋದು ಇವೆಲ್ಲವೂ ಕೂಡ ಆ ಮೂಲ ಪವಿತ್ರತೆಯ ಪವಿತ್ರ ಪರಮಾತ್ಮನೊಂದಿಗೆ ತೆರಳಬೇಕೆನ್ನುವ ಒಂದೊಂದು ಮೆಟ್ಟಿಲುಗಳಷ್ಟೇ. ಸ್ಥೂಲವಾದ ಆಚರಣೆಗಳು, ಸ್ಥೂಲವಾದ ಸಂಪ್ರದಾಯಗಳು, ಸ್ಥೂಲವಾದ ಶಿಸ್ತು ಮತ್ತು ಸೂಕ್ಷ್ಮವಾದ ಆಚರಣೆಗಳು, ಮನಸ್ಸಿನ ವಿಚಾರ, ಆಡುವ ಮಾತುಗಳೆಲ್ಲವೂ ಕೂಡ. ಹಾಗಾಗಿ ಪವಿತ್ರತೆಗೂ ಸ್ವಚ್ಛತೆಗೂ ವ್ಯತ್ಯಾಸ ಇದೆ, ಪವಿತ್ರತೆಗೂ ಶಿಸ್ತಿಗೂ ವ್ಯತ್ಯಾಸ ಇದೆ. ಪವಿತ್ರತೆ ಅನ್ನೋದು ಒಂದು ನಿರಾಕಾರ ಶಕ್ತಿ. ನಾವು ಸ್ಥೂಲವಾದ ಆಚರಣೆಯಿಂದ ಆ ನಿರಾಕಾರವಾದ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಬರ್ತಾ ಇದ್ದೀವಿ. ಆ ನಿರಾಕಾರ ಪವಿತ್ರತೆಯ ಶಕ್ತಿಯೇ ಬೇರೆ, ಅದರ ಚೈತನ್ಯತೆಯೇ ಬೇರೆ, ಅದರ ಶ್ರೇಷ್ಠತೆಯೇ ಬೇರೆ. ಯಾವುದು ನಿರಾಕಾರವೋ ಅದನ್ನು ಸ್ಥೂಲದಲ್ಲಿ ನೋಡಲಿಕ್ಕೆ ಹೇಗೆ ನಿರಾಕಾರ ಪರಮಾತ್ಮನನ್ನು ಈಗ ಸ್ಥೂಲ ಮೂರ್ತಿಗಳನ್ನು ಪೂಜೆ ಮಾಡಿ ನಾವು ಪರಮಾತ್ಮನನ್ನು ಪಡೆದು ಬಿಟ್ಟಿವಿ ಅನ್ನುವಂಥ ಭಕ್ತರ ಭ್ರಮೆ ಏನಿದೆ ಅಥವಾ ಅನಿವಾರ್ಯತೆ ಏನಿದೆ, ಆ ರೀತಿಯ ಅನಿವಾರ್ಯತೆಗೆ ನಾವೇನಾದರೂ ಒಳಪಟ್ಟಿದ್ದೀವಾ? ಇವೆಲ್ಲ ಮೆಟ್ಟಿಲುಗಳಷ್ಟೇ. ಒಂದು ಭಾವನೆಗಳನ್ನು ಹುಟ್ಟಿಸ್ಲಿಕ್ಕೆ ಭಕ್ತಿ ಬೇಕು, ಪೂಜೆ ಬೇಕು, ಪುನಸ್ಕಾರ ಬೇಕು ಆರಂಭದ ಹಂತದವರಿಗೆ. ಅದು ಯಾವುದು ಇಲ್ಲದೆ ಒಂದೇ ಸಲ ನಿರಾಕಾರ ಪರಮಾತ್ಮನನ್ನು ಒಪ್ಪಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಒಂದು ಭೂಮಿಕೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಭಗವಂತ ನಿರಾಕಾರನ ಮಟ್ಟಕ್ಕೆ ಏರಿ ನಿರಾಕಾರನನ್ನು ನಾನು ಅನುಭವ ಮಾಡಬೇಕು ಅಂದರೆ ಸ್ಥೂಲವಾದ ಒಂದಷ್ಟು ಸ್ಥಿರತೆ, ಸೂಕ್ಷ್ಮವಾದ ಒಂದಷ್ಟು ಸ್ಥಿಮಿತತೆ
ಇವೆರಡನ್ನು ಮಾಡಲಿಕ್ಕೆ ಇವೆಲ್ಲ ಒಂದಷ್ಟು ಆಚರಣೆಗಳಷ್ಟೇ ಬಿಟ್ಟರೆ ಇವು ಯಾವ ಪವಿತ್ರತೆ ಅಲ್ಲ, ಇದ್ಯಾವುದು ಚೈತನ್ಯ ನಿರಾಕಾರ ಶಕ್ತಿಯ ಅನುಭೂತಿ ಅಲ್ಲ. ಈ ರೀತಿ ಆಚರಣೆಗಳನ್ನು ಮಾಡೋರು ಜಗತ್ತಿನಲ್ಲಿ ಜ್ಞಾನ ಇದ್ದು ಇಲ್ಲದೇ ಇರೋರು ಕೋಟಿ ಕೋಟಿ ಜನಗಳಿದ್ದಾರೆ. ಆದರೆ ಭಾಳಷ್ಟು ಆತ್ಮರಿಗೆ ಆರಂಭಿಕ ಹಂತದಲ್ಲಿ ಇರೋದರಿಂದ ಇದೇ ದೊಡ್ಡದಂತ ಅನ್ನಿಸಿಬಿಡುತ್ತೆ ಅವರಿಗೆ. ಒಂದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟ ತಕ್ಷಣವೇ ನಾನು ಪವಿತ್ರ ಆಗಿಬಿಟ್ಟಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಬಂದುಬಿಡ್ತೀವಿ. ಒಂದಷ್ಟು ಮುರಳಿ ಕೇಳಿದ ತಕ್ಷಣ ನಾನು ಪವಿತ್ರ ಆಗಿಬಿಟ್ಟಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಬಂದುಬಿಡ್ತೀವಿ. ಒಂದಷ್ಟು ಬ್ರಹ್ಮಚರ್ಯ ಪಾಲನೆ ಮಾಡಿದ ತಕ್ಷಣ ನಾವು ಭ್ರಮೆಯಲ್ಲಿ ಬಂದುಬಿಡ್ತೀವಿ. ಆದರೆ ಸ್ಥೂಲ ಆಚರಣೆ, ಸೂಕ್ಷ್ಮ ಆಚರಣೆ ಇದು ಬರೀ ಒಂದು ಶಿಸ್ತು. ಇದರ ಮೇಲೆ ನಿರಾಕಾರವನ್ನು ಮುಟ್ಟಬೇಕು, ನಿರಾಕಾರ ಸ್ವರೂಪದಲ್ಲಿ ಬರಬೇಕು, ನಿರಾಕಾರ ಅನುಭವದಲ್ಲಿರಬೇಕು. ಅದು ನಿರಂತರವಾಗಿರಬೇಕು. ಅದು ಸ್ವಸ್ವರೂಪ, ಆತ್ಮಿಕ ಸ್ವರೂಪ. ಅದಕ್ಕೆ ಬಾಬಾರವರು ಹೇಳ್ತಾರೆ, ಮಗು ಸ್ವಮಾನದಲ್ಲಿ ಬನ್ನಿ, ಮಗು ಸ್ವರೂಪದಲ್ಲಿ ಬಾ, ಮಗು ಸಚ್ಚಿದಾನಂದ ಸ್ವರೂಪದಲ್ಲಿ ಇರು, ಸ್ವಸ್ಮೃತಿಯಲ್ಲಿರು, ಸ್ವಸ್ಥಿತಿಯಲ್ಲಿರು, ಸ್ವರೂಪದಲ್ಲಿರು, ಸ್ವಮಾನದಲ್ಲಿರು, ಸ್ವಭಾವದಲ್ಲಿರು. ಎಷ್ಟು ಬಾಬರವರು ಆತ್ಮ 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 ಅಂತ ಒತ್ತು ಕೊಡ್ತಾರೆ. ನಾವು ಆ ಆತ್ಮವನ್ನು ಸೈಡ್ ಲೈನ್ ಮಾಡಿಕೊಂಡು ಆತ್ಮದ ಬಗ್ಗೆ ನಮಗೆ ಏನೂ ಬೇಕಾಗಿಲ್ಲ ಅನ್ನೋ ಥರದಲ್ಲಿ ಸುಮ್ಮನೆ ಬರೀ ಸಂಪ್ರದಾಯಗಳ ಆಚರಣೆಯಲ್ಲೇ ಮುಳುಗಿ ನಾವೇನೋ ಸಾಧಿಸಿಬಿಟ್ಟಿವಿ ಅನ್ನೋ ಭ್ರಮೆಯಲ್ಲಿ ಇದ್ದೀವಿ ಅಲ್ಲ. ಇದು ದೌರ್ಭಾಗ್ಯ, ದೌರ್ಭಾಗ್ಯ. ಇದೆಲ್ಲ 2500 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಉಪವಾಸ, ವನವಾಸ, ಬ್ರಹ್ಮಚರ್ಯ, ಸದ್ವಿಚಾರ, ಸದ್ ಆಚಾರ. ಇದು ಇವತ್ತಿಂದಲ್ಲ, ಅವತ್ತಿನಿಂದಲೂ ಕೂಡ ದೇವರ ಕಾರ್ಯಗಳನ್ನು, ಭಕ್ತಿಯನ್ನು, ಭಜನೆಯನ್ನು, ಪೂಜೆಯನ್ನು, ವ್ರತವನ್ನು ಅವತ್ತಿನಿಂದನೂ ಮಾಡ್ತಾ ಬಂದಿದ್ದೀವಿ. ಅವತ್ತು ಆ ಶಿಸ್ತುಗಳನ್ನು ಕಾಪಾಡಿಕೊಂಡೇ ಬಂದಿದ್ದೀವಿ. ಮತ್ತು ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಏನೂ ಇಲ್ಲ. ಇಲ್ಲಿಯೂ ಅದೇ ಬ್ರಹ್ಮಚರ್ಯ, ಇಲ್ಲಿಯೂ ಅದೇ ಸಾತ್ವಿಕ ಆಹಾರ, ಇಲ್ಲಿಯೂ ಅದೇ ಒಂದಷ್ಟು ಶಿಸ್ತು, ಇಲ್ಲಿ ಅದೇ ಒಂದಷ್ಟು ಮನಸ್ಸಿನ ಸ್ಥಿಮಿತತೆ. ಪೂಜೆ ಮಾಡುವಾಗಲೂ ಅದನ್ನೇ ಹೇಳ್ತಾರೆ, ಭಕ್ತಿ ಮಾಡುವಾಗಲೂ ಅದನ್ನೇ ಹೇಳ್ತಾರೆ, ಭಜನೆ ಮಾಡುವಾಗಲೂ ಅದನ್ನೇ ಹೇಳ್ತಾರೆ, ವ್ರತ ಮಾಡುವಾಗಲೂ ಅದನ್ನೇ ಹೇಳ್ತಾರೆ. ಮತ್ತು ಇಲ್ಲಿ ನಾನು ಅಷ್ಟೇ ಮಾಡ್ಕೊಂಡು ಕೂತು ಬಿಡ್ತೀನಿ ಅಂದುಬಿಟ್ರೆ ಇನ್ನು ಮೇಲೆ ಹೋಗೋದೇ ಬೇಡವಾ? ಮೇಲೆ ವಿಚಾರಗಳೇ ನಿಮಗೆ ಬೇಡವಾ? ಮೇಲೆ ಹತ್ತಲಿಕ್ಕೆ ನೀವು ತಯಾರೇ ಇಲ್ವಾ? ಅಥವಾ ನಿಮ್ಮನ್ನು ನೀವು ಇಲ್ಲೇ ಕಟ್ಟಿ ಹಾಕಿಕೊಂಡು ಬಿಡ್ತೀರಾ? ಅಥವಾ ಇಷ್ಟೇ ಸಾಕ ನಿಮಗೆ? ಯಾಕೆ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಅಂದರೆ ಇದು ಭಕ್ತಿ ಮಾರ್ಗದಲ್ಲಿ ಮಾಡಿಬಿಟ್ಟಿರೋದು ನಾವೆಲ್ಲನೂ ಕೂಡ. ಇದು ಒಂದು ಮೆಟ್ಟಿಲಷ್ಟೇ. ಇಲ್ಲಿಂದ ಮೇಲೆ ಹತ್ತಬೇಕು. ನಾವು ಎಲ್ಲಿ ತನಕ ನಡ್ಕೊಂಡು ಬಂದೀವಿ ಅಲ್ಲಿಂದ ಮುಂದೆ ಹೋಗೋದು ನೋಡಬೇಕು. ಬರೀ ಅದರಲ್ಲೇ ಉಳ್ಕೊಂಡು ಅದನ್ನೇ ದೊಡ್ಡ ಪ್ರೌಢಮೆ ಥರ ತೋರಿಸ್ಬೇಕು. ನಿಜ, ಆವತ್ತಿನ ಕಾಲದಲ್ಲಿ ಒಂದು ಬ್ರಹ್ಮಚರ್ಯಕ್ಕೆ, ಒಂದು ವ್ರತ ಆಚರಣೆಗೆ ಎಲ್ಲರೂ ಮಾಡ್ತಾಯಿದ್ರು. ಸರ್ವೇ ಸಾಮಾನ್ಯ ಆಗಿತ್ತು. ಅದೇನು ದೊಡ್ಡ ವಿಚಾರ ಇರಲಿಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಅವತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದನ್ನು ಮಾಡಿಕೊಂಡು ಬರ್ತಿದ್ರು. ಅದು ಜೀವನದ ಒಂದು ಶಿಸ್ತು ಭಾಗವಾಗಿತ್ತು ಅಷ್ಟೆ. ಆದರೆ ಇವತ್ತು ಅತಿರೇಕದ ವಿಕಾರಗಳಲ್ಲಿರುವಾಗ ಇಂಥ ಒಂದು ಬ್ರಹ್ಮಚರ್ಯನೇ ದೊಡ್ಡ ಆಚರಣೆ ಆಗ್ಬಿಟ್ಟಿದೆ. ಈಗ ಸಾತ್ವಿಕ ಭೋಜನವೇ ಒಂದು ದೊಡ್ಡ ಆಚರಣೆ ಆಗಿಬಿಟ್ಟಿದೆ. ಹೊರಗಡೆ ಊಟ ಮಾಡದೇ ಇರೋದೇ ಒಂದು ದೊಡ್ಡ ಧಾರಣೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಇದು ಕಲಿಯುಗದ ತಮೋ ಪ್ರಧಾನ ಸಮಯ. ಹಾಗಂತ ನಾವು ಗ್ರೇಟ್ ಅಲ್ಲ. ಇದನ್ನು ಎಂದೋ ಮಾಡಿಬಿಟ್ಟು ಬಿಟ್ಟಿದ್ದಾರೆ 2500 ವರ್ಷದಿಂದ. ಈ ಸಂಪ್ರದಾಯಗಳನ್ನು ಆಚರಿಸಲಿಕ್ಕೆ ಭಗವಂತನೇ ಬರಬೇಕಾಗಿರಲಿಲ್ಲ, ನಮಗೆ ಇಷ್ಟೆಲ್ಲ ಹೇಳಬೇಕಾಗಿರಲಿಲ್ಲ. ಈ ಅಂತಿಮ ಸಮಯದಲ್ಲಿ ಇದನ್ನು ಮಾಡೋದು ಒಂದು ದೊಡ್ಡ ಚಾಲೆಂಜೇ. ಆದರೆ ಇಷ್ಟಕ್ಕೆ ನಮ್ಮ ಸಾಧನೆ ಮುಗಿಯೋದಿಲ್ಲ. ಇದೆಲ್ಲ ಒಂದು ಸಂಪ್ರದಾಯಗಳಷ್ಟೇ. ನೀವು ಏನೇ ಸ್ಥೂಲವಾಗಿ ಸೂಕ್ಷ್ಮವಾಗಿ ಆಚರಣೆ ಮಾಡ್ತೀರಿ, ಇದು ಬರೀ ಜಸ್ಟ್ ಏನಂತಾರೆ ಎಕ್ಸಾಮಲ್ಗೆ ಎಲಿಜಿಬಲ್ ಮಾರ್ಕ್ಸ್ ಅಷ್ಟೇ. ಇದು ಎಕ್ಸಾಮಿಗೆ ಕೂಡಿಸ್ಬೇಕು ಅಂತಂದರೆ ಮೊದಲೊಂದು ಎಕ್ಸಾಮ್ ಎಲಿಜಿಬಲ್ ಟೆಸ್ಟ್ ಮಾಡ್ತಾರೆ. ಆ ಎಲಿಜಿಬಲ್ ಟೆಸ್ಟಲ್ಲಿ ಪಾಸ್ ಆದರೆ ಮೇನ್ ಎಕ್ಸಾಮಿಗೆ ಕೂಡಿಸ್ತಾರೆ. ಹಾಗೆ ಇದು ಎಲಿಜಿಬಿಲೇಷನ್ ಅಷ್ಟೇ. ಒಂದು BK ಆಗಲಿಕ್ಕೆ ಒಂದು ಎಲಿಜಿಬಿಲಿಟಿಯನ್ನು ಕೊಡಲಿಕ್ಕೆ ಈ ಸ್ಥೂಲವಾದ ಆಚರಣೆಗಳು ಏನು? ಬೆಳಗ್ಗೆ ಎದ್ದೇಳಬೇಕು, ಅಮೃತ ವೇಳೆ ಮಾಡಬೇಕು, ದಿನಾಲು ಮುರಳಿಯನ್ನು ಕೇಳಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಸಾತ್ವಿಕ ಭೋಜನ ಸ್ವೀಕಾರ ಮಾಡಬೇಕು, ಹೊರಗಡೆ ಊಟ ಮಾಡದೇ ಇರುವ ವ್ರತವನ್ನು ಇಟ್ಟುಕೊಳ್ಬೇಕು, ಸಾಧ್ಯವಾದಷ್ಟು ಮಧುರವಾಗಿ ಮಾತನಾಡಬೇಕು, ಆತ್ಮಿಕ ದೃಷ್ಟಿಯಲ್ಲಿರಬೇಕು,
ಮೋಸ ವಂಚನೆ ರಹಿತ, ರಾಗ ದ್ವೇಷ ರಹಿತನಾಗಿರಬೇಕು. ಇವೆಲ್ಲವೂ ಕೂಡ ಏನೋ ಒಂದು ಬೀಕೆ ಆಗಲಿಕ್ಕೆ ಎಲಿಜಿಬಿಲೇಷನ್ ಕೊಡುವಂಥ ಒಂದು ಧಾರಣೆಗಳಷ್ಟೇ. ಆದರೆ ಇದೇ ಸಾಧನೆ ಅಲ್ಲ. ಇಷ್ಟು ಮಾಡಿಬಿಟ್ರೆ ನಾವು ಪಕ್ಕಾ ಬೀಕೆ ಅಂತ ಇಲ್ಲಿ ಕೂತ್ಕೊಂಡ್ಬಿಟ್ರೆ ನಮಗೂ 2,500 ವರ್ಷದಿಂದ ಮಾಡ್ಕೊಂಡು ಬಂದಿರುವ ಭಕ್ತಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಇಷ್ಟರಲ್ಲೇ ಕೂಡಲಿಕ್ಕೆ ಭಾಳ ಜನಕ್ಕೆ ಆಸಕ್ತಿ ಇದೆ, ಮೇಲೆ ಬರಲಿಕ್ಕೆ ತಯಾರಿಲ್ಲ. ನಾನೇನು ಹೇಳ್ತೀನಿ, ಇಲ್ಲಿಂದ ಮುಂದೆ ನಾನು ಮಾತಾಡಬೇಕಾಗಿದೆ. ಇಲ್ಲಿ ತನಕ ನಮಗೆಲ್ಲ ಗೊತ್ತು, ಇದೆಲ್ಲನೂ ಕೂಡ ಸ್ನಾನ ಮಾಡೋದು ಹೇಳ್ಕೊಡ್ಬೇಕಾ, ಬೆಳಗ್ಗೆ ಎದ್ದೇಳೋದು ಹೇಳ್ಕೊಡ್ಬೇಕಾ, ಒಂದಷ್ಟು ಧ್ಯಾನ ಮಾಡೋದು ಹೇಳ್ಕೊಡ್ಬೇಕಾ, ಒಂದಷ್ಟು ಸತ್ಸಂಗ ಮಾಡೋದು ಹೇಳ್ಕೊಡ್ಬೇಕಾ, ಒಂದಷ್ಟು ಸಾತ್ವಿಕ ಭೋಜನ ವ್ರತ ಇಟ್ಕೊಳ್ಳೋದು ಹೇಳ್ಕೊಡ್ಬೇಕಾ, ಬ್ರಹ್ಮಚರ್ಯದ ಹೇಳ್ಕೊಡ್ಬೇಕು. ಇದೆಲ್ಲನೂ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ನಮಗೆ ಹೇಳಿ ಹೋಗ್ಬಿಟ್ಟಿದ್ದಾರೆ. ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಮಿನಿಮಮ್ ಇಷ್ಟು ಮಾಡಬೇಕು ಅಂತ. ಅದೇ ಥರ ಇಲ್ಲೂ ಕೂಡ ಇರುವಂಥದ್ದು. ಆದರೆ ಇದಾದ ಮೇಲೆ ಏನು, ಮತ್ತು ಇಷ್ಟು ಮಾಡದೇ ಇದ್ದರೆ ಮತ್ತು ಅದನ್ನ ಯಾಕೆ ನಾವು ಈ ಕಡೆ ಮಾರ್ಗಕ್ಕೆ ಬರೋಕ್ಕೆ ಹೋಗಬೇಕು? ಆಧ್ಯಾತ್ಮಕ್ಕೆ ಮಾರ್ಗಕ್ಕೆ ಬಂದಿದ್ದೀವಿ ಅಂದರೆ ಇಷ್ಟನ್ನು ನಾವು ಮಿನಿಮಮ್ ಮಾಡ್ತೀವಿ ಅಂತಂದರೆ, ಆದರೆ ಇಷ್ಟೇ ಅಲ್ಲ, ಇದ್ರ ಮೇಲೆ ಏನು ಮಾಡಬೇಕಾಗಿದೆ ಅದನ್ನು ನೋಡಬೇಕಾಗಿದೆ ನಮ್ಮ ದೂರದ ದೃಷ್ಟಿ. ಅದು ಇಲ್ಲದ ಹೊರತು ಇಲ್ಲಿ ಏನು ನಾವು ಪಡೆದುಕೊಂಡಂಗಿರೋದಿಲ್ಲ. ಇಲ್ಲಿ ಸ್ಥೂಲ ಸೂಕ್ಷ್ಮ ಇದನ್ನು ಮಾತಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಇದು ಎಲ್ಲವೂ ಕೂಡ ನಮಗೇನು ದೊಡ್ಡ ಕಠಿಣವಾಗಿರುವಂಥ ವ್ರತ ಆಗಲಿ, ಕಠಿಣವಾಗಿರುವಂಥ ಆಚರಣೆ ಏನೋ ಪರಮಾತ್ಮ ಇಲ್ಲಿಟ್ಟಿಲ್ಲ, ನಮಗೆ ಭಾಳ ಸರಳವಾಗಿರೋದು ಕೊಟ್ಟು ಬಿಟ್ಟಿದ್ದಾರೆ. ನಾವು ಅಂದ್ಕೊಂಡಿದ್ದೀವಿ ಇದೇನೋ ದೊಡ್ಡ ಸಾಧನೆ ಅಂತ. ಇಷ್ಟು ಮಾಡಿಬಿಟ್ರೆ ಏನೋ ಇವತ್ತಿನ ಕಾಲಕ್ಕೆ, ಇವತ್ತಿನ ಸಮಯದಲ್ಲಿ, ಇವತ್ತು ಎಲ್ಲರೂ ವಿಕಾರದಲ್ಲಿ ಮುಳುಗಿರುವ, ವಿಲಾಸ ಜೀವನದಲ್ಲಿ ಮುಳುಗಿರೋದ್ರಿಂದ ನಮಗಿದೇನೋ ದೊಡ್ಡ ಸಾಧನೆ, ಇವತ್ತಿನ ಕಾಲಕ್ಕೆ ಇದೊಂದು ದೊಡ್ಡ ವ್ರತದ ಥರ ಕಾಣಿಸ್ತಾ ಇದೆ. ಬಿಟ್ಟರೆ ಭಕ್ತಿ ಮಾರ್ಗದಲ್ಲಿ ತುಂಬಾ ಮಾಡಿಬಿಟ್ಟಿದ್ದಾರೆ ನಮಗಿಂತ ಅತಿಯಾಗಿ. ಅವ್ರಿಗೆ ಹೋಲಿಸ್ಬಿಟ್ರೆ ನಾವು ನಿಜಕ್ಕೂ ನಾವು ಮಾಡ್ತಾ ಇರೋದು ಏನೂ ಅಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಅವರು ಬಂದು ಎಲ್ಲಿ ನಿಲ್ಲಿಸಿದ್ರು ಅಲ್ಲಿಂದ ಮುಂದೆ ಹೋಗಲಿಕ್ಕೆ ಇವತ್ತು ಪರಮಾತ್ಮ ದಾರಿ ತೋರಿಸ್ತಾ ಇದ್ದಾರೆ. ಇವೆಲ್ಲ ಆಚರಣೆಗಳ ಜೊತೆಗೆ ಇದು ನಮಗೆ ಏನೂ ಅಲ್ಲ ಅನ್ನೋ ಥರ ಇರಬೇಕು. ಇಷ್ಟು ಮಾಡಿದ್ರೂ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಕಂಪಲ್ಸರಿ ಭಗವಂತನ ಶ್ರೀಮತ ಏನಿದೆ ಇದೆಲ್ಲ ಮಾಡಿದ್ರೂ ಇಲ್ಲಿಂದ ಆರಂಭ ಅಂದ್ಕೊಳ್ಳಿ, ಇದ್ಲಿಗೆ ಅಂತ್ಯ ಅಂದ್ಕೊಳ್ಬೇಡಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಒಬ್ಬ ಬ್ರಹ್ಮ ಕುಮಾರನಿಗೆ ಸ್ಥೂಲ ಮತ್ತು ಸೂಕ್ಷ್ಮ ಆಚರಣೆಗಳೇನಿದೆ, ಬ್ರಹ್ಮಚರ್ಯದಿಂದ ಹಿಡಿದು ಮುರಳಿ ಕೇಳೋದೆಲ್ಲನೂ ಕೂಡ ಇದು ಬರೀ ಬೇಸಿಕ್ ಫೌಂಡೇಶನ್ ಅಷ್ಟೇ. ಬಿಲ್ಡಿಂಗ್ ಆಗಿಲ್ಲ, ಇನ್ನೂ ಬಿಲ್ಡಿಂಗ್ ಸ್ಟಾರ್ಟೇ ಆಗಿಲ್ಲ, ಬರೀ ಫೌಂಡೇಶನ್. ಏನು ಆ ಒಂದು ಬಿಲ್ಡಿಂಗ್ ಕಟ್ಟುವಂಥದ್ದು ಅಂದರೆ ಈ ಸ್ಥೂಲ ಮತ್ತು ಸೂಕ್ಷ್ಮದ ಮಧುರತೆಯಲ್ಲಿ ನಾವು ಬಂದಾಗ, ಸಾತ್ವಿಕತೆಯಲ್ಲಿ ಬಂದಾಗ, ಒಂದು ಯೋಗಿ ಜೀವನ ಮಾಡಿದಾಗ, ಆಧ್ಯಾತ್ಮಿಕದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಸ್ವಭಾವ ಒಂದಷ್ಟು ಸರಳವಾಗಿರಬೇಕು, ನಮ್ಮ ಸ್ವಭಾವ ಒಂದಷ್ಟು ಮಧುರವಾಗಿರಬೇಕು, ನಮ್ಮ ಸ್ವಭಾವ ಒಂದಷ್ಟು ನಿರ್ಮಲವಾಗಿರಬೇಕು, ನಮ್ಮ ಸ್ವಭಾವ ಒಂದಷ್ಟು ನಿರ್ಭಯವಾಗಿರಬೇಕು, ನಿಶ್ಚಿಂತವಾಗಿರಬೇಕು, ಪ್ರೇಮಮಯವಾಗಿರಬೇಕು. ಯಾರಿಗೆ ಈ ರೀತಿ ಸ್ವಭಾವ ಕಾಣಿಸೋದೇ ಇಲ್ವೋ, ನೀವು ಬೇಕಾದಷ್ಟು ತೋರಿಸ್ಲಿಕ್ಕೆ ಡಾಂಬಿಕವಾಗಿ ನೀವು ಸ್ಥೂಲ ಆಚರಣೆ ಮಾಡ್ತಾ ಇದ್ದವರಂಗೆ ಇದ್ದರೂ ಕೂಡ ಯಾವುದು ಕೂಡ ಆಚರಣೆಯಲ್ಲಿಲ್ಲ. ಕೆಲವರು ಸ್ಥೂಲವಾಗಿರೋ ಧಾರಣೆ ಮಸ್ತಾಗಿ ಮಾಡಿಬಿಡ್ತಾರೆ, ಆದರೆ ಸೂಕ್ಷ್ಮದ ಕಡೆಗೆ ಗಮನನೇ ಕೊಡೋದಿಲ್ಲ. ಭಾಳಷ್ಟು ಆತ್ಮರನ್ನು ನೋಡಿದ್ದೀನಿ. ಅಣ್ಣವರೇ, ನಾನು ಇವತ್ತಿನ ತನಕನೂ ಈರುಳ್ಳಿ ಬೆಳ್ಳುಳ್ಳಿ ಮುಟ್ಟೇ ಇಲ್ಲ, ಬಾಬರವ್ರ ಮನೆಗೆ ಬಂದಮೇಲೆ ಹೊರಗಡೆ ಊಟನೇ ಮಾಡಿಲ್ಲ. ತುಂಬ ಒಳ್ಳೆಯದು, ಇಂಥ ಆತ್ಮರಿಗೆ ನಾವು ತುಂಬ ಗೌರವ ಕೊಡಬೇಕು. ಆದರೆ ಬರೀ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದೀನಿ, ಪ್ರತಿದಿನ ಮುರಳಿ ಕೇಳ್ತಿದ್ದೀನಿ ಅಂದರೆ ಅದಕ್ಕೆ ತಕ್ಕಂಗೆ ನಿಮ್ಮ ಮಾನಸಿಕ ಸ್ಥಿತಿ ರೆಡಿಯಾಗಿದೆಯಾ ನೋಡ್ಕೊಳ್ಳಿ. ಕೆಲವರು ಇಂಥವರು ಕೂಡ ಸಾಕಷ್ಟು ಜನ ನೋಡ್ತೀನಿ, ಪ್ರತಿನಿತ್ಯ ಬರ್ತಾರೆ, ಮುರಳಿ ಕೇಳ್ತಾರೆ, ಮತ್ತು ಹೊರಗಡೆ ಎಲ್ಲೂ ಊಟ ಮಾಡಲ್ಲ, ಧಾರಣೆಯಲ್ಲಿ ಪಕ್ಕ ಅಂತ ಹೇಳ್ತಾರೆ. ಆದರೆ ಮಾತಿಗೂ ಭಯ, ಮಾತಿಗೂ ಕೋಪ, ಮಾತಿಗೂ ಸಿಡಿಮಿಡಿ, ಮಾತಿಗೂ ಮನಸ್ಸು. ಇದು ಯಾವ ಧಾರಣೆ? ಯಾವ ಧಾರಣೆ ಇದು? ಬರೀ ಸಂಪ್ರದಾಯವಾದಿಗಳಾಗೋಕೆ ನಾವು ಇಲ್ಲಿಗೆ ಬಂದವರಲ್ಲ, ಬರೀ ಸಂಪ್ರದಾಯ ಆಚರಣೆ ಬಿಟ್ಟು ಕೈ ತೊಳ್ಕೊಳ್ಳೋದಕ್ಕಲ್ಲ ನಾವು ಬಂದಿರೋದು. ಮಾನಸಿಕವಾಗಿ ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಬೇಕು, ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಬೇಕು. ಸಂಸ್ಕಾರ ಪರಿವರ್ತನೆಯೂ ಸಾಧನೆ ಅಲ್ಲ, ಅದು ಬೇಸಿಕ್ ಫೌಂಡೇಶನ್ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಸಾತ್ವಿಕವಾದ ಸ್ಥೂಲವಾದ ಆಚರಣೆಗಳ ಜೊತೆಗೆ ನಮ್ಮ ಮನಸ್ಸಲ್ಲಿ ಭಯ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ, ರಾಗ ದ್ವೇಷಗಳಿಲ್ಲ, ಕೋಪ ಮುನಿಸುಗಳಿಲ್ಲ, ಯಾವಾಗಲೂ ನಗನಗತ ಖುಷಿಯಾಗಿ ಎಲ್ಲರೊಂದಿಗೆ ಸರಳವಾಗಿ ಮಧುರವಾಗಿ
ಸದ್ವಿನಯದಿಂದ ಹಗುರವಾಗಿದ್ದೀನಿ ಅಂತಂದರೆ ಅವತ್ತು ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ಸ್ಥೂಲ ಧಾರಣೆಯಲ್ಲೂ ಪಕ್ಕ, ಸೂಕ್ಷ್ಮ ಧಾರಣೆಯಲ್ಲೂ ಪಕ್ಕ. ಕೆಲವರನ್ನ ನೋಡಿದ ತಕ್ಷಣವೇ ಅನಿಸುತ್ತೆ ಇವರು ಪಕ್ಕ ಬೇಕೆ ಆತ್ಮ ಇದ್ದಾರೆ ಅಂತ. ಅಂದರೆ ಯಾರು ಸೂಕ್ಷ್ಮ ಧಾರಣೆಗಳಿಗೆ ಕೋಪ ಬರಬಾರ್ದು, ಮುನಿಸ್ಕೋಬಾರ್ದು, ದ್ವೇಷ ಮಾಡಬಾರ್ದು, ಯಾರ ಬಗ್ಗೆ ಭಯ ಇರಬಾರ್ದು, ಚಿಂತೆ ಇರಬಾರ್ದು, ದುಃಖ ಇರಬಾರ್ದು, ಪ್ರೇಮದಿಂದಿರಬೇಕು, ಖುಷಿಯಾಗಿರಬೇಕು, ಮಧುರವಾಗಿರಬೇಕು ಸ್ವಭಾವ. ಈ ಥರ ಇದ್ದರೆ ಅವರು ಪಾಸ್. ಕೆಲವರು ಸೂಕ್ಷ್ಮ ಧಾರಣೆಗಳಲ್ಲಿ ತುಂಬ ಚೆನ್ನಾಗಿರ್ತಾರೆ, ಸ್ವಭಾವ ತುಂಬ ಮಧುರವಾಗಿರುತ್ತೆ, ಆದರೆ ಸ್ವಲ್ಪ ಅವರಿಗೆ ಸ್ಥೂಲ ಧಾರಣೆಗಳು ಮಾಡಲಿಕ್ಕೆ ಯಾಕೋ ಆಗಿರಲ್ಲ. ಎಲ್ಲೋ ಒಂದು ಬಲಹೀನತೆಯಿಂದ ಅವರು ಹೊರಗಡೆ ಎಲ್ಲೋ ಊಟ ಮಾಡೋದು, ಅಥವಾ ಒಂದೊಂದು ದಿನ ಮುರುಳಿ ತಪ್ಪಿಸೋದು, ಅಥವಾ ಅಮೃತ ವೇಳೆ ತಪ್ಪಿಸೋದು, ಈ ಥರ ಮಾಡ್ತಿರ್ತಾರೆ. ಅದೇನೋ ಕಾರಣಾಂತರಗಳಿಂದನೋ ಅಥವಾ ಸಂಸ್ಕಾರದ ಬಲದಿಂದನೋ ಅಥವಾ ಯಾವುದೋ ಜವಾಬ್ದಾರಿಯ ಒತ್ತಡದಿಂದನೋ ಈ ಥರ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸ್ಥೂಲ ಧಾರಣೆಗಳಲ್ಲಿ ಆಗ್ತಾ ಇರುತ್ತೆ. ಆದರೆ ಅವ್ರ ಸ್ವಭಾವ, ಅವ್ರಿಗೆ ಭಯ ಇರುತ್ತೆ, ಅಯ್ಯೋ ನಾನು ತಪ್ತಾ ಇದ್ದೀನಿ. ಸ್ಥೂಲ ಧಾರಣೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋರಿಗೆ ಒಂದು ಭಯ ಇರುತ್ತೆ ಭಗವಂತನ ಬಗ್ಗೆ. ಅವರು ಆ ಭಯದಿಂದ ಉಳಿದೆಲ್ಲವನ್ನು ಸರಿಯಾಗಿ ಮಾಡ್ಕೊಂಡಿರ್ತಾರೆ. ನಾನು ಅಂಥವ್ರು ನೋಡಿದ್ದೀನಿ, ಎಲ್ಲೋ ಒಂದು ಕಡೆ ಸ್ವಲ್ಪ ಮುರಳಿ ಮಿಸ್ ಮಾಡ್ತಿರ್ತಾರೆ, ಅಮೃತ ವೇಳೆ ಮಿಸ್ ಮಾಡ್ತಿರ್ತಾರೆ, ಆದರೂ ಅವ್ರ ಸ್ವಭಾವ ಎಷ್ಟು ಮಧುರವಾಗಿರುತ್ತೆ. ಇಲ್ಲ ಅಣ್ಣವ್ರೆ, ನನಗಿನ್ನೂ ಮಾಡೋಕ್ಕಾಗ್ತಿಲ್ಲ ಅನ್ನೋದರಲ್ಲಿನೇ ಅವರು ಇನ್ನೂ ಭಗವಂತನಿಗೆ ಬಹಳ ವಿಧೇಯರಾಗಿ ಪರಿವಾರದ ಜೊತೆ ಚೆನ್ನಾಗಿದ್ದುಕೊಂಡು, ಖುಷಿಯಾಗಿದ್ದುಕೊಂಡು, ಎಲ್ಲರಿಗೆ ಗೌರವ ಕೊಟ್ಕೊಂಡು ತುಂಬ ಚೆನ್ನಾಗಿ ಅವರು ಮಧುರತೆಯಲ್ಲಿ ಬಂದುಬಿಡ್ತಾರೆ. ಆದರೆ ಯಾರು ಧಾರಣೆಗಳನ್ನು ಟಿಕ್ ಅಂತ ಮಾಡ್ತಾರೆ, ಇವರು ಟಿಕ್ ಎದ್ದು ಬಿಟ್ಟಿರ್ತೈತಿ. ಇವರಿಗೆ ಅಹಂಕಾರ ಬಂದುಬಿಡ್ತೈತಿ, ನಾನು ಪರ್ಫೆಕ್ಟ್ ಅಂತ ಎಲ್ಲರನ್ನೂ ನೋಡೋದೇ ಬೇರೆ. ಭಾಳ ಅತಿಯಾದ 100% ಪರ್ಫೆಕ್ಟ್ ನಾ ಸ್ಥೂಲ ಧಾರಣೆ ಅಂತ ಹೇಳ್ಕೊಳ್ಳೋರ್ದು ಎಲ್ಲೋ ಒಬ್ರದ್ದು ಸ್ವಭಾವ ಚೆನ್ನಾಗಿರುತ್ತೆ. ಕೋಟಿಯಲ್ಲಿ ಕೆಲವ್ರಿಗೆ ಅಂತಾರಲ್ಲ, ಆ ಥರ ನಾನು ನೋಡಿರೋದು. ಸ್ಥೂಲ ಧಾರಣೆ ಮಾಡುವಾಗ ಎಲ್ಲೋ ಒಂದು ಕಡೆ ಅಹಂಕಾರ ಅದು ಬಂದುಬಿಡುತ್ತೆ, ಭಯನೂ ಇರೋದಿಲ್ಲ ಅವ್ರಿಗೆ, ನಾನು ಎಲ್ಲ ಪಕ್ಕ ಮಾಡ್ತಾ ಇದ್ದೀನಿ ಅಂತ. ಆಗ ಸ್ವಭಾವದಲ್ಲಿ ಕೋಪ, ಮುನಿಸು, ಒರಟುತನ, ಬೇಕಾಬಿಟ್ಟಿತನ, ಒಂಥರ ಹುಡುಗಾಟಿಕೆ ಜಾಸ್ತಿ ಇರುತ್ತೆ ಅವ್ರ ಹತ್ರ, ಜಾಸ್ತಿ ಇರುತ್ತೆ. ನಾನು ಎಷ್ಟೋ ಮಧುಬನವಾಸಿಗಳಲ್ಲೂ ಕೂಡ ಅಂದರೆ ಆ ಜಾಗದಲ್ಲಿ ನಾವು ಇದ್ದೀವಿ ಅಂದರೆ ನಾವು ಪಾಸ, ನಮಗೆಲ್ಲರೂ ಗೌರವ ಕೊಟ್ಬಿಡ್ತಾರೆ, ನಾನು ಎಲ್ಲ ಪರ್ಫೆಕ್ಟ್ ಆಗಿಬಿಟ್ಟಿದ್ದು, ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿ ಬೇರೆಯವ್ರನ್ನೆಲ್ಲ ಹೆಂಗೆ ನೋಡ್ತಾರೆ ಅಂದರೆ ಏನೋ ಒಂಥರ ಇವ್ರು ಕಡಿಮೆ, ಇವ್ರಿಗೇನೋ ಗೊತ್ತೇ ಇಲ್ಲ. ಅಂದರೆ ಕೆಲವರು ಹೇಳ್ತಾ ಇದ್ದೀನಿ, ಇಡೀ ಮಧುಬನದಲ್ಲಿ ಇರೋರು ಎಲ್ಲರೂ ಭಾಗ್ಯವಂತರು, ನಿಜ, ತುಂಬ ಅದೃಷ್ಟವಂತರು. ಡ್ರಾಮಾನುಸಾರ ಅವರಿಗೆ ಅಂಥ ಒಂದು ಅದ್ಭುತ ಪಾತ್ರ ಸಿಕ್ಕಿದೆ, ಅದಕ್ಕೆ ನಾವು ಯಾವತ್ತೂ ಕೂಡ ಅವರಿಗೆ ಗೌರವಿಸೋಣ. ಆದರೆ ಕೆಲವರು ಈ ಥರ ಆಗಲಿಕ್ಕೆ ಕಾರಣ ಇರ್ತದೆ. ನಾನು ಯಾಕೆ ಬಿಡಿಸಿ ಹೇಳ್ತೀನಿ ಅಂದರೆ, ನಮ್ಮ ಒಂದು ಮನಸ್ಥಿತಿ ಎಲ್ಲೋ ಒಂದು ಕಡೆ ಈ ಥರ ಸಿಕ್ಕಾಕ್ಕೊಂಡಿರುತ್ತೆ, ನಮಗೆ ಗೊತ್ತಾಗಲ್ಲ. ಅದು ಬೇರೆದು ಡೈರೆಕ್ಟಾಗಿ ಕಾಣುವ ತಪ್ಪುಗಳು ಗೊತ್ತಾಗುತ್ತೆ. ನಾವು ಎಲ್ಲಾದರೂ ಒಂದು ಕಡೆ ಈ ಥರ ಒಳಗಾಗಿದ್ದೀವಿ ಅಂದರೆ ನಮಗೆ ನಾವು ವಿಮರ್ಶೆ ಮಾಡ್ಕೋಬೇಕು. ಸೆಲ್ಫ್ ರಿಯಲೈಸೇಷನ್ ಮಾತ್ರನೇ ಇದಕ್ಕೆ ದಾರಿ. ಅದಕ್ಕಾಗಿ ನಾನು ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳ್ತಾ ಇರೋದಷ್ಟೆ. ಏನು ಅನ್ಕೊಂಡ್ಬಿಡ್ತಾರೆ, ಒಂದು ದೊಡ್ಡ ಜಾಗದಲ್ಲಿ, ಒಂದು ದೊಡ್ಡ ಝೋನಲ್ಲಿ, ಇಲ್ಲ ದೊಡ್ಡ ಸೆಂಟ್ರಲ್ಲಿ, ಇಲ್ಲ ಒಂದು ಮಧುಬನದಂಥ ಸ್ಥಾನದಲ್ಲಿ ಇದ್ದು ಬಿಟ್ಟರೆ ನಮ್ಮ ಮುಂದೆ ಯಾರೇ ಇಲ್ಲ, ನಾವೆಲ್ಲ ಪರ್ಫೆಕ್ಟ್, ನಾವು ಏನು ಮಾಡಿದ್ರು ರೈಟ್, ನಾವು ಇಂಥ ಜಾಗದಲ್ಲಿ ಪರಮಾತ್ಮ ಇಟ್ಟನಂದ್ರೆ ನಾನು ಪಾಸ್, ಇವರೆಲ್ಲ ಏನೂ ಇಲ್ಲ ಅನ್ನೋ ಥರದಲ್ಲಿ ಅಹಂಕಾರ ಬಂದುಬಿಟ್ಟು ಧಾರಣೆಗಳಲ್ಲೂ ಏನೂ ಇಲ್ಲ, ಸ್ವಭಾವ ಅಂತೂ ಅದಗೆಟ್ಟೋಗಿರುತ್ತೆ. ಇಂಥವ್ರು ಸುಮಾರು ಜನ ಸಿಗ್ತಾರೆ ನಮಗೆ. ಏನು ಲಾಭ ಹೇಳಿ ಅಂಥ ಜಾಗದಲ್ಲಿ ಇದ್ದುಕೊಂಡು? ಏನು ಇವರಿಗೆ ಅಂದರೆ, ಅಲ್ಲಿದ್ದರೆ ಸ್ಥೂಲ ಧಾರಣೆ ಪಕ್ಕ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಎದ್ದೇಳಬೇಕು, ಮುರಳಿ ಕೇಳಲೇಬೇಕು, ಅಡುಗೆ ಅಲ್ಲಿ ಹೆಂಗೂ ಊಟ ಸಿಗುತ್ತೆ, ಹೊರಗಡೆ ಊಟ ಮಾಡಲ್ಲ, ಎಲ್ಲ ವ್ಯವಸ್ಥೆ ಇರುತ್ತೆ. ಆ ಒಂದು ಅಹಂಕಾರ ಸೂಕ್ಷ್ಮವಾಗಿ ಬಂದು ಎಲ್ಲರನ್ನು ತುಚ್ಛವಾಗಿ ಕಾಣೋದು, ಹಗುರವಾಗಿ ಮಾತಾಡೋದು, ಹುಡುಗಾಟಿಕೆ ಮಾಡೋದು, ಇನ್ನೊಬ್ಬರನ್ನ ಹೀನವಾಗಿ ಬಲಹೀನತೆ ತೋರಿಸೋದು, ಈ ಥರ ಲೈಟಾಗಿ ಹಗುರತೆಯಲ್ಲಿ ಹುಡುಗಾಟಿಕೆಯಲ್ಲಿ ಬರೋಬಿಡ್ತಾರೆ. ಈ ಥರ ಆಗಬಾರ್ದು. ಒಂದು ಭಯ ಇರಬೇಕು ನಮ್ಮ ಕಡೆಯವರೆಗೂ, ಒಂದು ಶ್ರೀಮತದ ಬಗ್ಗೆ ಗೌರವ ಇರಬೇಕು. ನಾನು ಎಷ್ಟೇ ಪರ್ಫೆಕ್ಟಾಗಿ ಸ್ಥೂಲ ಧಾರಣೆ ಮಾಡಿದರೂ ಕೂಡ ಸೂಕ್ಷ್ಮ ಧಾರಣೆಯಲ್ಲೂ ಪರ್ಫೆಕ್ಟ್ ಆಗಲಿಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಅದು ನಮಗೆ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಇವತ್ತು ಆಲ್ಮೋಸ್ಟ್ ನಾವೇನು ನಿರೀಕ್ಷೆ ಮಾಡ್ತೀವಿ, ಇವರು ಸೆಂಟ್ರಲ್ ಇರ್ತಾರೆ ಅಥವಾ ಇವರು ಮನೆಯಲ್ಲಿ ಇರ್ತಾರೆ, ಡೈಲಿ ಬರ್ತಾರೆ ಅಂದಾಗ ಅವ್ರ ಬಗ್ಗೆ ನಮಗೇನು ನಿರೀಕ್ಷೆ ಇರುತ್ತೆ. ಆವಾಗವಾಗ ಬಂದು ಹೋಗ್ತೀವಿ ಕ್ಲಾಸಿಗೆ ಅನ್ನೋರ್ದು, ನಮಗೇನೋ ಬಂಧನ ಇದೆ, ಬರೋಕ್ಕಾಗ್ತಿಲ್ಲ ಅನ್ನುವಂಥವ್ರೆಲ್ಲರೂ ಕೂಡ ಅಯ್ಯೋ ಇವರೆಷ್ಟು ಅದೃಷ್ಟವಂತರು, ಡೈಲಿ
ಮುರಳಿ ಕೇಳ್ತಾರೆ, ಅಮೃತ ವೇಳೆ ಎದ್ದೇಳ್ತಾರೆ, ಹೊರಗಡೆ ಊಟ ಮಾಡೋದಿಲ್ಲ, ಸೆಂಟ್ರಲ್ಲೇ ಇಟ್ಟಿದ್ದಾರೆ ಬಾಬಾ ಇವ್ರನ್ನ, ನಿಮಿತ್ತ ಮಾಡಿದ್ದಾರೆ, ಅಥವಾ ಡೈಲಿ ಬರುವಂಥ ಒಂದು ಎಲ್ಲ ಅವಕಾಶಗಳು ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಸೇವಾದಾರಿಗಳು ಯಾರೇ ಇರ್ಬೋದು. ಅವ್ರ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ, ತುಂಬ ಗೌರವ ಇಟ್ಕೊಂಡಿರ್ತಾರೆ. ಅಂದರೆ ಇವರಿಂದ ಏನು ನಿರೀಕ್ಷೆ ಮಾಡ್ತಾರೆ? ಮಧುರತೆ, ಪ್ರೀತಿ, ಅಂತರ್ಮುಖತೆ, ಸಹನೆ, ಖುಷಿ, ಇದನ್ನು ನಿರೀಕ್ಷೆ ಇಟ್ಕೊಂಡು ಅವ್ರ ಹತ್ರ ಹೋಗ್ತಾರೆ. ಅವ್ರಿಗೇನೋ ಭ್ರಮೆ, ನಾವು ಎಲ್ಲ ಫಾಲೋ ಮಾಡ್ತಿದ್ವಿ, ಇವ್ರಿಗೇನೂ ಗೊತ್ತಿಲ್ಲ. ಅದರಲ್ಲಿ ಅವರು ಕೋಪ ಮಾಡ್ಕೊಳ್ಳೋದು, ಮುನ್ಸು ಮಾಡ್ಕೊಳ್ಳೋದು, ಜೋರಾಗಿ ಮಾತಾಡೋದು, ಇವ್ರು ಧಾರಣೆ ಮಾಡ್ತಾ ಇಲ್ಲ. ಇವ್ರ ಸ್ವಭಾವದಲ್ಲಿ ತುಂಬ ಚೆನ್ನಾಗಿದ್ದಾರೆ, ಭಯ ಇದೆ ಇವ್ರಿಗೊಂದು, ಏನೋ ಮಾಡಬೇಕು ನಾನು ಇನ್ನೂ ಅಂತ. ಡೌನ್ ಟು ಅರ್ತ್ ಬಾಗಿದ್ದಾರೆ ಇವರು, ಬೀಗ್ತಾ ಇಲ್ಲ. ಆದರೆ ಇವರು ಎಲ್ಲ ಮಾಡ್ತಿದ್ದಾರೆ ಅಂತ ಸ್ಥೂಲ ಧಾರಣೆಗಳಿದೆ, ಆದರೆ ಬೀಗ್ತಾ ಇದ್ದಾರೆ. ಈಗ ಯಾರು ಶ್ರೇಷ್ಠ ಹೇಳಿ? ಯಾರು ಶ್ರೇಷ್ಠ? ಬಾಗವರು, ಬೀಗವರು? ಯಾವುದೇ ಆಚರಣೆಗಳು, ಸ್ಥೂಲ ಧಾರಣೆಗಳು ನಮ್ಮನ್ನು ಅಹಂಕಾರಕ್ಕೆ ಒಯ್ಯಬಾರ್ದು, ನಮ್ಮನ್ನು ಹುಡುಗಾಟಿಕೆತನಕ್ಕೆ ಒಯ್ಯಬಾರ್ದು. ಈ ಬೇರೆಯವರನ್ನು ತುಚ್ಛವಾಗಿ ಕಾಣೋ ಥರ ಇರಬಾರ್ದು, ಬೇರೆಯವರ ಬಲಹೀನತೆಯನ್ನು ಆಡ್ಕೊಳ್ಳೋ ಥರ ಇರಬಾರ್ದು. ನಾವು ಸ್ವಲ್ಪ ಸ್ಥೂಲ ಧಾರಣೆ ಭಾಳಷ್ಟು ಚೆನ್ನಾಗಿ ಮಾಡೋರನ್ನ ಪರಚಿಂತನೆಯಲ್ಲಿ ಮುಳುಗಿರೋದೇ ನಾನು ತುಂಬ ನೋಡಿದ್ದೀನಿ. ಸ್ಥೂಲ ಧಾರಣೆ ಮಾಡೋರದ್ದು ಒಂದು ಗುಂಪು ಆಗ್ಬಿಡುತ್ತೆ. ಮಾಡದೇ ಇರೋರನ್ನ ಅವ್ರು ಕೇಳೋದೇ ಇಲ್ಲ ಬಿಡಿ, ಅವ್ರ ಹತ್ರಕ್ಕೆ ಹೋಗೋದಿಲ್ಲ, ಮಾತಾಡಿಸೋದಿಲ್ಲ. ಏನೋ ಸ್ವಲ್ಪ ಸಣ್ಣ ಪುಟ್ಟ ಬಿಡುತ್ತಾರೆ, ಒಂದೊಂದು ನಮ್ಮ ಮುರಳಿ ಕೇಳೋಕ್ಕಾಗಲ್ಲ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಧಾರಣೆಗಳಲ್ಲಿ ವ್ಯತ್ಯಾಸ ಇರುವಂಥವ್ರು. ಮಾನಸಿಕವಾಗಿ ತುಂಬ ಚೆನ್ನಾಗಿರ್ತಾರೆ ಅವರು, ಸೂಕ್ಷ್ಮ ಧಾರಣೆಗಳಲ್ಲಿ ತುಂಬ ಚೆನ್ನಾಗಿರ್ತಾರೆ. ಆದರೆ ಇವ್ರದೇ ಒಂದು ಗುಂಪು ಸಂಘ ಕಟ್ಕೊಂಡ್ಬಿಡ್ತಾರೆ. ಆಗ ಅಯ್ಯೋ ಅವ್ರು ಹಂಗಂತೆ, ಅವ್ರು ಹಿಂಗಂತೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು, ಬರೀ ಪರಚಿಂತನೆ, ಬರೀ ವ್ಯರ್ಥ ಇವ್ರದ್ದು. ನಮ್ಮನ್ನು ಅಡುಗೆ ಮನೆಗೆ ಬಿಟ್ಟುಬಿಡ್ತರು, ನಾವು ಅಲ್ಲಿ ಹೋಗ್ಬಿಟ್ಟಿವಿ, ನಾವು ಆ ಸೆಂಟ್ರಲ್ಲಿ ಹಿಂಗೆ ಮಾಡಿದ್ವಿ, ಈ ಸೆಂಟ್ರಲ್ಲಿ ಹಿಂಗೆ ಮಾಡಿದ್ವಿ, ನಾವು ಧಾರಣೆ ಇಟ್ಕೊಂಡ್ಬಿಟ್ಟಿದ್ವಿ, ನಮಗೆ ಸೀದಾ ಅಲ್ಲಿ ಬಿಟ್ಟು ಬಿಡ್ತಾರೆ. ಮನಸ್ಸು, ಒಳಗಡೆ ಇರುವ ಮನಸ್ಸು, ಭಾವನೆ ಬೇಕಲ್ಲ. ನೋಡಿದರೆ ಬರೀ ವ್ಯರ್ಥ, ಬರೀ ಪರಚಿಂತನೆ, ಸ್ಥೂಲ ಧಾರಣೆ, ಹೊರಗಡೆ ಊಟ ಮಾಡಲ್ಲ ಅಂದ ತಕ್ಷಣ ಪರ್ಮಿಷನ್ ಸಿಕ್ಬಿಡ್ತು, ಓಕೆ. ಆದರೆ ಮನಸ್ಸನ್ನು ಯಾರು ಚೆಕ್ ಮಾಡೋರಿಲ್ಲಿ? ನಿಜಕ್ಕೂ ಹೇಳ್ತೀನಲ್ಲ, ಸ್ಥೂಲ ಧಾರಣೆ ಇಟ್ಟುಕೊಂಡು ಒಳಗಡೆ ಬಿಟ್ಕೊಂಡು ಕೂಗಾಡೋದು, ಗಲಾಟೆ ಮಾಡೋದು, ಜಗಳ ಮಾಡೋರನ್ನೇ ನೋಡಿದ್ದೀವಿ ತುಂಬ ಜನ. ಆದರೆ ಪಾಪ ಇವರು ಹೊರಗಡೆ ಇರ್ತಾರೆ, ಇವ್ರಿಗೆ ಮಾಡಬೇಕು ಅನ್ನೋ ನಿಜವಾದ ಆಸಕ್ತಿ ಇರುತ್ತೆ. ಬಾಬನ ಸೇವೆ ಮಾಡಬೇಕು, ಬಾಬರವ್ರಿಗೆ ಭೋಗ ಮಾಡಬೇಕು, ಬಾಬರ ಮನೆಯಲ್ಲಿ ಇರಬೇಕು, ಏನೋ ಒಂದು ಆಸೆಗಳಿರುತ್ತೆ. ಇವ್ರನ್ನ ಒಳಗಡೆ ಬಿಟ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಧಾರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ, ಬಂಧನ. ಆದರೆ ಇವ್ರ ಆಸಕ್ತಿ, ಇವ್ರ ಸ್ವಭಾವ, ಇವ್ರ ಮಧುರತೆ, ಇವ್ರ ಬಾಬರವ್ರ ನೆನಪು ತುಂಬ ಅಗಾಧವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವ್ರಿಗೆ ಆಸಕ್ತಿ ಇರುತ್ತೆ, ಒಳಗಡೆ ಬಿಟ್ಕೊಳ್ಳಲ್ಲ. ಅವರು ಹೊರಗಡೆ ಹೋಗಿದ್ದಾರೆ, ಸ್ವಭಾವದಲ್ಲಿ ಚೆನ್ನಾಗಿರೋಕ್ಕಾಗ್ತಿಲ್ಲ ಅವರಿಗೆ. ಅವರು ಏನು ಕೂಗಾಡೋದೇನು, ಚಿರ್ಚಾಡೋದೇನು, ಅವ್ರ ಬಗ್ಗೆ ಇವ್ರ ಬಗ್ಗೆ ಪರಚಿಂತನೆ ಮಾಡೋದೇನು, ಬಾಬಾವ್ರ ನೆನಪೇ ಇಲ್ದಿರ ಈ ಥರ ಮಾಡ್ಕೊಂಡಿರೋದು ನಾವು ನೋಡುತ್ತೇವೆ. ಅಂದಾಗ ಇವತ್ತು ಯಾವ ಧಾರಣೆ ಮೇಲೆ ನಾವು ನಿಂತಿರ್ಬೇಕು ಹೇಳಿ? ಸ್ಥೂಲ ಧಾರಣೆ ಗ್ರೇಟ್ ಅಂತೀರ, ಸೂಕ್ಷ್ಮ ಧಾರಣೆ ಗ್ರೇಟ್ ಅಂತೀರ? ಈಗ ಇಲ್ಲೇ ಎಡವಟ್ಟಾಗ್ತಾ ಇರೋದು. ಬಂದವರೆಲ್ಲ ನೋಡ್ತಾರೆ ಏನು ಅಂದರೆ, ಇವರು ಇಷ್ಟು ವರ್ಷಗಳಿಂದಿದ್ದಾರೆ, ಇಷ್ಟು ಯೋಗ ಮಾಡ್ತಾರೆ, ಇಷ್ಟು ಧಾರಣೆ ಮಾಡ್ತಿದ್ದಾರೆ ಅಂದರೆ ಇವರು ಸ್ವಭಾವ ಸಂಸ್ಕಾರ ಹೆಂಗೆ ಅಂತ ನಿರೀಕ್ಷೆ ಅವ್ರು ಮಾಡ್ತಾರೆ. ಪ್ರೀತಿಯಿಂದ ಇರ್ತಾರೆ, ಬಹಳ ಖುಷಿಯಾಗಿ ಮಾತಾಡಿಸ್ತಾರೆ, ನಮಗೆ ಗೌರವ ಕೊಡ್ತಾರೆ, ತಾಳ್ಮೆಯಿಂದ ಇರ್ತಾರೆ. ಅವ್ರು ನೋಡಿದ್ರೆ ನಮಗೆ ಕೈ ಮುಗಿಬೇಕು ಅಂತ ಅನ್ನಿಸ್ಬೇಕು. ಆ ಥರದಲ್ಲಿ ಅವ್ರ ವ್ಯಕ್ತಿತ್ವ ಇರುತ್ತೆ ಅಂತ ನಿರೀಕ್ಷೆ ಇವ್ರು ಮಾಡ್ತಾರೆ. ಹೊಸಬ್ರು ಬಂದಿರೋರು, ಧಾರಣೆ ಸ್ವಲ್ಪ ಹೆಚ್ಚು ಕಡಿಮೆ ಇರೋರು. ಆದರೆ ಇವರು ಧಾರಣೆ ಮಾಡ್ತೀವಿ ಅನ್ನೋದೇ ಅಹಂಕಾರದಲ್ಲಿ ಇದ್ದುಕೊಂಡು ಎಲ್ಲರನ್ನ ತುಚ್ಛವಾಗಿ ನೋಡ್ತಾ, ಬಲಹೀನತೆಗಳನ್ನು ನೋಡ್ತಾ, ಬರೀ ಪರಚಿಂತನೆಯಲ್ಲಿ ಮುಳುಗಿರೋದನ್ನು ನೋಡಿದ್ದಾರೆ ಬಾಬಾ. ಅದಕ್ಕೆ ಇವತ್ತು ಹೇಳ್ತಾರೆ, ಮಕ್ಕಳೇ, ಪರಸ್ಪರ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಸಹೋದರ ಸಹೋದರ ಅಂತಲೇ ತಿಳಿರಿ. ನೀವು ಸತೋ ಪ್ರಧಾನ ಆಗಬೇಕು ಅಂದರೆ ಯಾರ ಬಲಹೀನತೆಯೂ ನೋಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಬರೀ ಸ್ಥೂಲ ಧಾರಣೆ, ಬರೀ ಸೂಕ್ಷ್ಮ ಧಾರಣೆ, ಇದು ಎರಡೂ ಕೂಡ ಬೇಸಿಕ್ ಎಲಿಜಿಬಲ್ ಅಷ್ಟೇ ಪೇಪರ್. ಇದು ಯಾವುದು ಸಾಧನೆ ಅಲ್ಲ ನಮಗೆ, ಇದು ಒಂದು ಸಂಪ್ರದಾಯ ಅಷ್ಟೇ. ಇದು ಮಸ್ಟ್ ಆ್ಯಂಡ್ ಶುಡ್. ಇದರಲ್ಲಿ ಏನು ದೊಡ್ಡ ಅತಿಶಯೋಕ್ತಿ ಇಲ್ಲ. ಇದು ಕಂಪಲ್ಸರಿ, ಮಸ್ಟ್ ಆ್ಯಂಡ್ ಶುಡ್, ಮಾಡಬೇಕು ಅಷ್ಟೇ. ಇದರಲ್ಲಿ ಎರಡು ಮಾತಿಲ್ಲ. ಆಗತ್ತೆ ಆಗಲ್ಲ, ಕತೆ ಹೇಳಂಗಿಲ್ಲ. ಅಯ್ಯೋ ನಮಗೆ ಬಂಧನ ಇದೆ ಅಣ್ಣವ್ರೆ, ಅಯ್ಯೋ ನಮಗೆ ಬಿಡೋದೇ ಇಲ್ಲ ಅಣ್ಣವ್ರೆ, ಇವೆಲ್ಲ ಕತೆ ಯಾರು ಕೇಳಲ್ಲ ಅಕ್ಕವ್ರೆ ಅಣ್ಣವ್ರೆ. ಇಲ್ಲಿ ಮಾಡಬೇಕು ಅಷ್ಟೇ. ಬ್ರಹ್ಮಚರ್ಯ, ಸಾತ್ವಿಕ ಆಹಾರ, ಅಮೃತ ವೇಳೆ, ಮುರಳಿ ಕೇಳಬೇಕು.
ನೆಪ ಹೇಳ್ತಾ ಹೋದರೆ ಎಷ್ಟು ಜನ್ಮ ಇದೆ ಇನ್ನೇ ಮಾಡದೇ ಇರೋವ್ರಿಗೂ. ಎಷ್ಟು ದಿನ ಹೇಳ್ತೀರಿ ಇನ್ನು? ನಾಳೆ ಸತ್ರ ನಿಮ್ಮ ನಾಡ್ದು ಇಟ್ಕೊಳ್ಳಲ್ಲ, ತೊಗೊಂಡೋಗಿ ಮುಚ್ಚಿ ಬರ್ತಾರೆ, ಒಗಿತಾರೆ. ಅವತ್ತು ಯಾರು ಎಲ್ಲಿ ಹೇಳ್ತೀರಿ? ಅವತ್ತೆಲ್ಲಿದ್ದಾನೆ ಪತಿ, ಅವತ್ತೆಲ್ಲಿದ್ದಾನೆ ಪತ್ನಿ, ಅವತ್ತೆಲ್ಲಿದ್ದಾನೆ ಮಕ್ಕಳು, ಅವತ್ತೆಲ್ಲಿದೆ ಆಸ್ತಿ, ಅವತ್ತೆಲ್ಲಿದೆ ಉದ್ಯೋಗ ವ್ಯಾಪಾರ? ಈ ಪರಿಸ್ಥಿತಿ ಬಂದು ಇಂಥ ಹಂತಕ್ಕೆ ಬಂದರೂ ಕೂಡ ಇವತ್ತಿಗೂ ನಾವು ಧಾರಣೆಯಲ್ಲಿ ಕಾರಣ ಕೊಡ್ತೀವಿ ಅಂದರೆ ನಿಮ್ಮಂಥ ದೌರ್ಭಾಗ್ಯಗಳು ಇನ್ನೆಲ್ಲೂ ಇಲ್ಲ ಜಗತ್ತಲ್ಲಿ. ತಿಳ್ಕೊಳ್ಳಿ, ನಿಮಗೆ ನೀವೇ ದೌರ್ಭಾಗ್ಯ, ನಿಮಗೆ ನೀವೇ ಹಣೆ ಬರೋಕ್ಕೆ ಬರೆಯನ್ನು ಇಟ್ಕೊಳ್ತಾ ಇದ್ದೀರಿ. ಕತೆ ಹೇಳೋರ್ದು ಹೇಳ್ತಾ ಇರೋದು ನಾನು. ಬರೀ ಕಾರಣ ಕೊಟ್ಕೊಂಡು ನಮ್ಗೆ ಆಗಲ್ಲ 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 ಅಂತ ಹೇಳೋರು. ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನಿಮ್ಮ ಹಣೆ ಬರೋಕ್ಕೆ ನೀವೇ ಇಲ್ಲ ಅಂತಂದ್ರೆ ಇನ್ಯಾರು ಮಾಡೋಕ್ಕತ್ತಾರ? ನಿಮ್ಮ ಆತ್ಮ ಕಲ್ಯಾಣವನ್ನು ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಇನ್ಯಾರು ಬಂದು ಮಾಡೋಕ್ಕಾಗುತ್ತೆ? ಪರಮಾತ್ಮ ಬಂದರೂ ಮಾಡಲ್ಲ, ಹೇಳ್ತಾರಷ್ಟೇ. ನಿನಗೆ ಬೇಕಾ ನೀನು ಮಾಡ್ಕೋ. ಕಾರಣ ಹೇಳಿದ್ರೇನು? ಪರಮಾತ್ಮನಿಗೆ ಆಗೋದೇನಿದೆ, ಬೇರೆಯವ್ರಿಗೇನಿದೆ? ಧಾರಣೆ ಮಾಡದೇ ಇರೋರದು ಈ ಕತೆ, ಮಾಡ್ತಾ ಇರೋರದು ಆ ಕತೆ. ಅದಕ್ಕೆ ಇವೆರಡನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಧಾರಣೆನೂ ಮಾಡಬೇಕು, ಸ್ವಭಾವನೂ ಚೆನ್ನಾಗಿಟ್ಕೊಳ್ಬೇಕು, ಕಾರಣಗಳು ಹೇಳ್ಬಾರ್ದು. ಇಷ್ಟೆಲ್ಲ ಮಾಡಿದರೂ ಇದು ಈಗ ಆರಂಭ, ಇಲ್ಲಿಂದ ಇದು ಮುಗಿದಿಲ್ಲ. ಇಲ್ಲಿದೆ ಪಾಯಿಂಟ್ ನಾನು ಹೇಳ್ತಾ ಇರೋದು. ಯಾಕೆ ಇಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ ಇವೆರಡೂ ಕೂಡ ಸ್ಥೂಲ ಮತ್ತು ಸೂಕ್ಷ್ಮ ಬರೀ ಸಂಪ್ರದಾಯಗಳು. ನಿರಾಕಾರಕ್ಕೆ ಏರಲಿಕ್ಕೆ ಮಿನಿಮಮ್ ಬೇಸಿಕ್ ಫೌಂಡೇಶನ್ ಅಷ್ಟೇ ಇದು. ಆದರೆ ನಮಗೆ ಮಾತ್ರ ಇಡೀ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರೋದು ಸತ್ಯ. ನಾನು ನಿನ್ನೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಎಂತೆಂಥ ಶಾಸ್ತ್ರದ ಮಾತುಗಳು, ಎಷ್ಟು ದೊಡ್ಡ 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 ವಿಚಾರಗಳನ್ನು ಹೇಳ್ತಾರೆ. ಪಾಪ ಅವ್ರಿಗೆ ಇನ್ನೂ ಬಂದ ಆತ್ಮ ಎಲ್ಲಿದೆ ಈ ಶರೀರದಲ್ಲಿ ಅನ್ನೋದು ಗೊತ್ತಿಲ್ಲ ರೀ. ಎಷ್ಟು ಗ್ರಂಥಗಳು ಅವರು ಅಧ್ಯಯನ ಮಾಡಿದ್ದಾರೆ. ನನಗೆ ತುಂಬ ನಿಜಕ್ಕೂ ಎಂಥ ಸೌಭಾಗ್ಯಶಾಲಿಗಳು ನಾವು ಬ್ರಹ್ಮಕುಮಾರೀಸ್. ಕೇವಲ 3 ವರ್ಷದ ಮಗು ಇದ್ದರೂ 7 ದಿನದ ಕೋರ್ಸ್ ತೊಗೊಂಡ್ರೆ ಆತ್ಮ ಮೊದಲನೇ ದಿನದಲ್ಲಿ 7 ದಿನನೂ ಬೇಡ, ಒಂದೇ ದಿನ ಕೋರ್ಸ್ ತೊಗೊಂಡ್ರು ಕೂಡ 1 ಗಂಟೆ ಟೈಮ್ ಕೊಟ್ಟರು ನಾವು ಬ್ರಹ್ಮಕುಮಾರೀಸಲ್ಲಿ. ಈ ಶರೀರದಲ್ಲಿ ನಾನು ಆತ್ಮ ಎಲ್ಲಿದ್ದೀನಿ, ನನ್ನ ಸ್ವರೂಪ ಹೇಗಿದೆ, ನನ್ನ ಧರ್ಮ ಏನು, ನನ್ನ ಕರ್ಮ ಏನು, ನನ್ನ ಮನೆ ಯಾವುದು, ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಆದರೆ ಅಲ್ಲಿ ಶಾಸ್ತ್ರಗಳು ಎಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಿ, ಎಷ್ಟು ಗುರುಗಳು ಸೇವೆ ಮಾಡಿ, ಎಷ್ಟು ಕಷ್ಟಪಟ್ಟು ಪಾಪ ಅವರು ಹಠಯೋಗಗಳನ್ನು ಮಾಡಿ, ತಪಸ್ಸನ್ನು ಮಾಡಿ, ಅಷ್ಟೆಲ್ಲ ಆಚರಣೆಗಳನ್ನು ಮಾಡ್ತಾ ಬಂದ್ರೂ ಬ್ರಹ್ಮಕುಮಾರೀಸಲ್ಲಿ ನಮ್ಮ ಮೊದಲನೇ ಪಾಠದ ಸತ್ಯವೂ ಕೂಡ ಪಾಪ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ. ನಮಗಿದು ಈಸಿ ಸಿಕ್ಕಿಬಿಟ್ಟಿದೆ. ನಾವೇನೋ ಕಷ್ಟನೇ ಪಡಲಿಲ್ಲ, ಬೆಟ್ಟ ಹಗಲಿಲ್ಲ, ಗುಡ್ಡ ತಿರುಗಲಿಲ್ಲ, ಅದಕ್ಕೆ ನಮಗಿದ್ರ ವ್ಯಾಲ್ಯೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಸತ್ಯ ಸ್ವಲ್ಪ ಗೊತ್ತಾಯಿತು ಅಂದರೆ ಅವರೆಲ್ಲ ಲಕ್ಷಾಂತರ ಕೋಟ್ಯಾಂತರ ಆತ್ಮರು ಹೆಂಗೆ ಬಂದು ಹಳ್ತಾರೆ, ನಮಗೆ ಯಾಕಿದು ಸ್ವಲ್ಪ ಮುಂಚೆ ಗೊತ್ತಾಗಲಿಲ್ಲ, ನಮಗೆ ಯಾಕಿದು ಮುಂಚೆ ಗೊತ್ತಾಗಿಲ್ಲ ಅಂತ ಗೋಳಾಡ್ತಾರೆ ಬಂದು. ಆದರೆ ಗೊತ್ತಿದ್ದು ಇವತ್ತು ನೀವು ಇಷ್ಟು ಆರಾಮಾಗಿ ನೆಗ್ಲೆಕ್ಟ್ ಮಾಡಿಕೊಂಡು ಏನೋ ಕಾರಣ ಹೇಳ್ಕೊಂಡು ಬಂಧನ 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 ಅಂದ್ಕೊಂಡು ಬಂದಿತರಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದರೆ ಮಾಡಿ 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 ಅಂತಲೇ ಡ್ರಾಮಾ ನೋಡ್ತಾ ನಗ್ತಾ ಇದೆ. ಅದಕ್ಕೆ ಇನ್ನೂ ಕಾಲಹರಣ ಮಾಡೋದು ಬೇಡ. ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಬರೀ ಸ್ಥೂಲ ಧಾರಣೆ ಸೂಕ್ಷ್ಮ ಧಾರಣೆಗಳಲ್ಲಿ ಯಾರನ್ನೂ ಅಳಿಯೋದು ಬೇಡ, ಅದ್ರ ಬಗ್ಗೆ ದೊಡ್ಡದಾಗಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಧಾರಣೆ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡ್ಕೊಳ್ಳಿ. ಬೇರೆಯವ್ರದ್ದು ಯಾರ್ದು ತಪ್ಪುಗಳು ನೋಡಬೇಡಿ. ಅವ್ರವ್ರ ಸ್ವಭಾವ, ಅವ್ರವ್ರ ಸಂಸ್ಕಾರ. ನನ್ನ ಕ್ಲಾಸ್ಗಳು ಯಾರನ್ನೋ ತೆಗಳೋದು, ಯಾರನ್ನೋ ಹೊಗಳೋದು ಅಥವಾ ಯಾರಿಗೋ ಬೆರಳು ಮಾಡೋದಲ್ಲ. ನಮಗೆ ನಾವು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಇದು ಯಾವುದೇ ಕ್ಲಾಸ್ ಆದ್ರೂ ಅದೇ ಓರಿಯೆಂಟೆಡ್ ಆಗಿ ತೊಗೋಬೇಕು. ನಾನೇನಾದರೂ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ ಅಂದರೆ ನಿಮ್ಮಲ್ಲಿ ಆ ಥರದ ಯಾವ ಒಂದು ಬಲಹೀನತೆ, ಯಾವ ಒಂದು ವೀಕ್ನೆಸ್ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಅದರಿಂದ ಹೊರಗಡೆ ಬರಲಿ ಅನ್ನುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾನು ಉದಾಹರಣೆ ಕೊಡ್ತೀನಿ, ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ನನಗಿಲ್ಲ. ಹಾಗಾಗಿ ನೀವು ಅದೇ ಥರ ಸೆಲ್ಫ್ ರಿಯಲೈಸೇಷನ್ ಇದೆಲ್ಲದರಲ್ಲೂ ನಾನು ಎಲ್ಲಿ ವೀಕ್ ಇದ್ದೀನಿ, ನಾನು ಏನೋ ಒಂದು ಮಾಡ್ತಾಯಿದ್ದೀನಿ, ಇದರಲ್ಲಿ ಸರಿಯಷ್ಟು ಮಾಡಿದ್ದೀನಿ, ತಪ್ಪೆಷ್ಟು ಮಾಡಿದ್ದೀನಿ, ಇದನ್ನು ತಿಳ್ಕೊಳ್ಳಿ. ಅದಾದ ಮೇಲೆ ಆತ್ಮ 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 ಯಾರು ನಿಜವಾದ ಆತ್ಮದ ಸ್ಮೃತಿಯಲ್ಲಿದ್ದಾರೆ ಅವರೇ ಪವಿತ್ರ ಆತ್ಮರು. ಅದೇ ನಿಜವಾದ ಪವಿತ್ರತೆ, ಅದೇ ನಿಜವಾದ ಸಥೋ ಪ್ರಧಾನತೆ. ಸಥೋ ಆಗಿರೋದು ಯಾವುದು? ಆತ್ಮ. ಪ್ರಕೃತಿ ಪರಿವರ್ತನೆ ಪುನರಾವರ್ತನೆಗೆ ಒಳಪಡುತ್ತೆ, ಆದರೆ ಸದಾಕಾಲ ಇದ್ದಂಗೆ ಇರೋದು ಆತ್ಮ ಮತ್ತು ಪರಮಾತ್ಮ.
ಹಾಗಾಗಿ ಯಾರು ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನನ್ನು ಸದಾಕಾಲ ಸ್ಮೃತಿ ಮಾಡ್ತಾನೆ ಇರ್ತಾರೆ, ನೆನಪು ಮಾಡ್ತಾನೆ ಇರ್ತಾರೆ, ಅವರು ನಿಜವಾದ ಪವಿತ್ರಾತ್ಮರು. ಇದು ನಿರಾಕಾರಕ್ಕೆ ಸಂಬಂಧಪಟ್ಟದ್ದು ಪವಿತ್ರತಾ ಶಕ್ತಿ ಎನ್ನುವಂಥದ್ದು. ಆತ್ಮದ ಸ್ಮೃತಿ ಇಲ್ಲದೆ ಪರಮಾತ್ಮನ ನೆನಪು ಮಾಡಿದರೂ ಕೂಡ ಇವರು ಸತೋಪ್ರಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ, ಪವಿತ್ರರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಭಕ್ತಿ ಮಾಡೋರು ಕೂಡ. ಆದರೆ ಯಾರು ಸ್ವಸ್ಮೃತಿಯಲ್ಲಿ ಬಂದು ನಾನೊಂದು ಆತ್ಮ ಅಂತ ಬಂದಾಗನೇ ಆತ್ಮದ ಅಂಗನೇ ಪವಿತ್ರತೆ. ಆತ್ಮದ ಸ್ಮೃತಿಯಲ್ಲಿ ಬಂದವರೇ ನಿಜವಾದ ಪವಿತ್ರ ಆತ್ಮರು. ಆತ್ಮ ಪವಿತ್ರನೇ, ಆ ಸ್ಮೃತಿಯಲ್ಲಿ ಬಂದರೆ ನೀನು ಪವಿತ್ರ. ಆ ರೀತಿಯಾಗಿ ನಾವು ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ನೆನಪಲ್ಲಿ ಇರುತ್ತಾ ನಾವು ಕೂಡ ಸದಾ ಸತೋಪ್ರಧಾನರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.